Sony's most awaited camera, Sony A7R6 ಇವತ್ತು ನಮ್ಮ ಕೈಯಲ್ಲಿ. ಏನು ಹೇಳ್ಬೇಕು ಈ ಕ್ಯಾಮ್ರಾ ಬಗ್ಗೆ? ಫೋಟೋ ಬಗ್ಗೆ ಹೇಳೋಣ, ವಿಡಿಯೋ ಬಗ್ಗೆ ಹೇಳೋಣ, ಯಾವುದು ಕಮ್ಮಿ ಇಲ್ಲ ಈ ಕ್ಯಾಮ್ರಾದಲ್ಲಿ, ಎಲ್ಲ ಚೆನ್ನಾಗಿದೆ. ಫಸ್ಟ್ ಆಗಿ ನಾವು ಫೋಟೋ ಬಗ್ಗೆ ಮಾತಾಡ್ಕೊಂಡು ಬರೋಣ ಬನ್ನಿ. ಹೈಬ್ರಿಡ್ ಹೈ ರೆಸಲ್ಯೂಷನ್ ಕ್ಯಾಮ್ರಾ, 66.8 ಮೆಗಾಪಿಕ್ಸೆಲ್ ಫುಲ್ ಫ್ರೇಮ್ ಸ್ಟ್ಯಾಕ್ಡ್ ಸೆನ್ಸರ್ and Bionix XR2 processor with a dedicated AI unit. ಆಟೋ ಫೋಕಸಿಂಗ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಈ ಕ್ಯಾಮ್ರಾದಲ್ಲಿ ರಿಯಲ್ ಟೈಮ್ AI ರೆಕಗ್ನಿಷನ್ ಕೊಟ್ಟಿದ್ದಾನೆ. ಹ್ಯೂಮನ್ ಆಗಿರ್ಬೋದು, ಬರ್ಡ್ ಆಗ್ಬೋದು, ಅನಿಮಲ್ಸ್ ಆಗ್ಬೋದು, ಫುಲ್ ಅಂಡ್ ಫುಲ್ ಐ ರೆಕಗ್ನಿಷನ್ ತಗೊಳುತ್ತೆ. ಫೋಟೋ ಬಂದ್ರೆ 30 ಫ್ರೇಮ್ಸ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ನಮಗೆ M5 M4 ಎಲ್ಲ 10 ಫ್ರೇಮ್ಸ್ ಪರ್ ಸೆಕೆಂಡ್ ಇತ್ತು, ಬಟ್ ಈ R6 ಕ್ಯಾಮ್ರಾದಲ್ಲಿ 30 ಫ್ರೇಮ್ಸ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಅಂದರೆ ನೀವು ಒಂದು ಸೈಡಿ ಕ್ಲಿಕ್ ಮಾಡಿದ್ರೆ 30 ಫ್ರೇಮ್ಸ್ ಆಗೋವರೆಗೂ 30 ಫೋಟೋಸ್ 30 ಪಿಕ್ಚರ್ಸ್ ಬರುತ್ತೆ. ನಿಮಗೆ ಒಂಥರ ವಿಡಿಯೋ ನೋಡಿದಂಗೆ ಇರುತ್ತೆ. ನಿಮಗೆ ವಿಡಿಯೋ ಬಗ್ಗೆ ಹೇಳಬೇಕು ಅಂದರೆ 8K 30 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಏನಾಗುತ್ತೆ 8K 30 ಫ್ರೇಮ್ಸ್ ಎಲ್ಲ ಅಂದರೆ ನಮಗೆ ಸೆನ್ಸರು ಕ್ರಾಪ್ ಆಗುತ್ತೆ. ಸೆನ್ಸರ್ ಕ್ರಾಪ್ ಆದಾಗ ನಿಮಗೆ ಇಮೇಜು ಕ್ರಾಪ್ ಆಗುತ್ತೆ. ಅದರಲ್ಲೇ ಇನ್ನೊಂದು ನಮಗೆ ಒಂದು 4K ತುಂಬ ಇಷ್ಟ ಆಯಿತು ನನಗೆ. 4K 120 ಫ್ರೇಮ್ಸಲ್ಲಿ APS-C ಕೆಲಸ ಮಾಡುತ್ತೆ. 10 ಬಿಟ್ ಇಂಟರ್ನಲ್ ರೆಕಾರ್ಡಿಂಗ್ ಅಪ್ ಟು 8.5 ಸ್ಟಾಪ್ಸ್ವರೆಗೂ ಇದೆ. ನಮಗೆ ಇದರಲ್ಲಿ ತುಂಬ ಡೈನಾಮಿಕ್ ರೇಂಜ್ ಸಿಗ್ತಾ ಇದೆ. ಮೇಯ್ನ್ ಆಗಿ ನಾವು ಬ್ಯಾಟ್ರಿ ಬಗ್ಗೆ ನೋಡಕ್ ಬಂದ್ರೆ, ಬ್ಯಾಟ್ರಿ ಶೇಪ್ ಅನ್ನೋದು ಫುಲ್ ಅಂಡ್ ಫುಲ್ ಚೇಂಜ್ ಮಾಡಿದ್ದಾರೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಮಾಡಿದಾನೆ ಗೊತ್ತಾ, ನಮಗೆ ಚಾರ್ಜರೇ ಇಲ್ಲ. ಅಂದರೆ ಚಾರ್ಜರ್ ಅಂದರೆ ವೈರ್ ಇಲ್ಲ ನಮಗೆ ಚಾರ್ಜಿಂಗ್ ಹಾಕೊಳ್ಳೋಕ್ಕೆ. ನಾವು ಎಕ್ಸ್ಟ್ರಾ ಸಪ್ರೇಟ್ ಆಗಿ ಒಂದು ಅಡಾಪ್ಟರ್ ತಗೋಬೇಕಿದ್ದಕ್ಕೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿದೆ, ನಮಗೆ ಡ್ಯುವೆಲ್ ಬ್ಯಾಟ್ರಿ ಚಾರ್ಜಿಂಗ್. ಓಕೆನಾ? ಯಾವ ಥರ ಅಂದರೆ ನಿಮಗೆ ಸೋನಿ FX3A ಕೊಟ್ಟಿದ್ದಾರಲ್ವಾ, ಸೇಮ್ ಅದೇ ಆಪ್ಷನ್ ಇಲ್ಲೂ ತೊಗೊಂಬಂದಿದ್ದಾರೆ. ನಿಮಗೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ನಿಮಗೆ ಆ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಹೆಲ್ತ್ ಗೊತ್ತಾಗುತ್ತೆ. ಅಂದರೆ ನಿಮ್ಗೆ ಬ್ಯಾಟ್ರಿ ಲೈಫ್ ಎಷ್ಟಿದೆ, 20% ಇದೆಯಾ, 50% ಇದೆಯಾ, ಶೋ ಆಗುತ್ತೆ ಇಲ್ಲಿ. ಎಲ್ಲ ಓಕೆ, ಬಟ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಯಾಕೋ ಸ್ವಲ್ಪ ಜಾಸ್ತಿ ಅನಿಸ್ತು. ನಮ್ಮ ಇಂಡಿಯನ್ ಪ್ರೈಸಿಂಗಲ್ಲಿ ಇವಾಗ ಇಂಡಿಯನ್ ಮಾರ್ಕೆಟಲ್ಲಿ 4,10,000 ರೂಪಾಯಿ. FX3 ಕೂಡ ನಿಮಗೆ 3,30,000 ರೂಪಾಯಿಗಿದೆ. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಅದೊಂದು ಸ್ವಲ್ಪ ಕಮ್ಮಿ ಮಾಡಿದರೆ ಚೆನ್ನಾಗಿತ್ತು ನಮಗೆ. ಬಟ್ ಓವರ್ ಆಲ್ ಥಿಂಕ್ ಮಾಡಿದ್ರೆ ಇಟ್ಸ್ ಎ ಬೀಸ್ಟ್ ಕ್ಯಾಮ್ರಾ. ಥ್ಯಾಂಕ್ ಯು.